ಸ್ಟಾರ್ ಡೈರೆಕ್ಟರು ಸೊನಾಲ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಾಯಕಿ. ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ, ಹೇಗೆ ಕಾಣ್ಬೋದು ಮಂಟಪ ಅನ್ನುವಂಥದ್ದು. ಅವ್ರ ವೆಡ್ಡಿಂಗ್ ತುಂಬಾ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದೀವಿ. ಅವರು ಬೋತ್ ಆಫ್ ದಮ್ ಮೂವಿ ಇಂಡಸ್ಟ್ರಿ ಇರೋದ್ರಿಂದ ಅವ್ರಿಗೋಸ್ಕರನೇ ನಾವು ಪೂರ್ತಿ ಫಿಲಮ್ ಟೈಪ್ ಇಂದ ಮಾಡಿ ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನೀವು ನೋಡಿರ್ಬೋದು. ಆಗಸ್ಟ್ 10, 11 ಮದುವೆ, ಬಟ್ ಅವರು ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವತ್ತು ಮದುವೆ ದಿನ ಅಂದರೆ ರಿಸೆಪ್ಷನ್ ಮತ್ತೆ ಮದುವೆ ಹೇಗೆ ಕಾಣುತ್ತೆ ನಮಗೆ. ವೆನ್ಯೂ ಸೆಲೆಕ್ಷನ್ ಟೈಮಲ್ಲೂ ನಾವು ಸಾಕಷ್ಟು ರೆಸಾರ್ಟ್ಸ್ ನೋಡಿದ್ವಿ, ಅರಮನೆ ಮೈದಾನ ನೋಡಿದ್ವಿ, ಬಟ್ ಅವ್ರಿಗೆ ಫೈನಲಿ ಪೂರ್ಣಿಮಾ ಪ್ಯಾಲೇಸೇ ಇಷ್ಟ ಆಯಿತು. ಅವ್ರು ಜಾಸ್ತಿ ಜನ ಗೆಸ್ಟ್ ಬರ್ತಾ ಇದ್ದಾರೆ ಊರಿಂದ ಬರೋದ್ರಿಂದ ಎಲ್ಲ ಅಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಪೂರ್ಣಿಮಾ ಪ್ಯಾಲೇಸ್ ಸೆಲೆಕ್ಟ್ ಮಾಡಿದ್ವಿ. ತುಂಬ ಜನ ಬರ್ತಾರೆ ಅಂತ ಗೊತ್ತು. ಸೊ ನಿಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ಸೆಲೆಬ್ರಿಟೀಸ್ ಯಾರ್ಯಾರು ಅಂತ. ಸೆಲೆಬ್ರಿಟೀಸ್ ಹೆಸರುಗಳನ್ನ ರಿವೀಲ್ ಮಾಡಲಿಲ್ಲ ಅಂದ್ರು VIP ಮತ್ತು VVIPs ಅಂತ ಅವರು ಕೂತ್ಕೊಳ್ಳುವಂಥ ಸೀಟೆಡ್ ಯಾವ ರೀತಿ ಪ್ಲಾನ್ಸ್ ಮಾಡಲಾಗಿದೆ. VIP ಎಂಟ್ರೆನ್ಸ್ಗೆ ಬೇರೆ ಪಾತ್ವೆ ಇಟ್ಟಿದ್ದೀವಿ ಆಬ್ವಿಯಸ್ಲಿ. ಸೊ ಸ್ವಲ್ಪ ಅಲ್ಲಿ ಕ್ರೌಡ್ ಆಗಬಾರ್ದು, ಅವರು ಅರ್ಜೆಂಟಲ್ಲಿ ಇರ್ತಾರೆ, ಬಂದು ಹೋಗಬೇಕು ಅಂಡ್ ಅವ್ರಿಗೆ ಸ್ವಲ್ಪ ಸ್ಮೂತ್ ಆಗಿರಲಿ ಅಂತ. ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ಸೊನಾಲ್ ಅವರ ಮದುವೆ ಎಷ್ಟು ಅದ್ದೂರಿಯಾಗಿರುತ್ತೆ ಅನ್ನುವಂಥ ಕುತೂಹಲಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿದೆ. ಯಾಕಂದರೆ ಆಗಸ್ಟ್ 10, 11 ಅವ್ರ ಮದುವೆ. ಸೊ ಈಗ ನನ್ನ ಜೊತೆ ವೆಡ್ಡಿಂಗ್ ಪ್ಲಾನಿಂಗ್ ಮಾಡಿದಂಥ ಚೈತನ್ಯ ಗಣೇಶ್ ಅವರಿದ್ದಾರೆ. ಯಾವ ರೀತಿ ಇರುತ್ತೆ ತರುಣ್ ಸುಧೀರ್ ಮತ್ತು ಸೊನಾಲ್ ಅವರ ಮದುವೆ, ಸೊ ಕಲ್ಯಾಣ ಮಂಟಪ ಯಾವ ರೀತಿ ತಯಾರಾಗುತ್ತೆ, ಸೊ ಅವ್ರು ಬರ್ತಕ್ಕಂಥ ಗೆಸ್ಟ್ಗಳು, ಸೊ ಊಟ ಯಾವ ರೀತಿ ಇರುತ್ತೆ, ಏನೆಲ್ಲ ಬೇರೆ ಬೇರೆ ಥರದ ಖಾದ್ಯಗಳು ತಯಾರಾಗುತ್ತೆ, ಇದೆಲ್ಲ ಒಂದು ಕ್ಯೂರಿಯಾಸಿಟಿ ಅವ್ರ ಫ್ಯಾನ್ಸ್ಗಳಿಗೆ, ಜೊತೆಗೆ ಅವ್ರನ್ನ ಆರಾಧಿಸ್ತಕ್ಕಂಥ ಅಭಿಮಾನಿ ಬಳಗಕ್ಕಿರುತ್ತೆ. ಸೊ ನನ್ನ ಜೊತೆ ಚೈತನ್ಯ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಗುಡ್, ಆಲ್ ಗುಡ್ ಮಾ. ಸರ್, ತರುಣ್ ಸುಧೀರ್ ಸ್ಟಾರ್ ಡೈರೆಕ್ಟರು, ಸೊನಾಲ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಾಯಕಿ. ಸೊ ಅವರ ಮದುವೆ ಒಂದು ವೆಡ್ಡಿಂಗ್ ಪ್ಲಾನ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ, ಹೇಗೆ ಕಾಣ್ಬೋದು ಮಂಟಪ ಅನ್ನುವಂಥದ್ದು. ಸೊ ವಿವರಿಸೋದಾದರೆ. ಸೊ ಅವ್ರ ವೆಡ್ಡಿಂಗ್ ತುಂಬ ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಅವರು ಬೋತ್ ಆಫ್ ದಮ್ ಮೂವಿ ಇಂಡಸ್ಟ್ರಿ ಇರೋದ್ರಿಂದ ಅವ್ರಿಗೋಸ್ಕರನೇ ನಾವು ಪೂರ್ತಿ ಫಿಲಮ್ ಟೈಪಿಂದ ಮಾಡಿ ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನೀವು ನೋಡಿರ್ಬೋದು. ಅದು ಥಿಯೇಟ್ರಲ್ಲೇ ಮಾಡಿದ್ದು ನಾವು. ಸೊ ಅವ್ರ ಪೂರ್ತಿ ವೆಡ್ಡಿಂಗ್ ವಿ ಹವ್ ಮೇಡ್ ಇಟ್ ಇನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಥೀಮ್. ಸೊ ನೋಡಿದವ್ರಿಗೆ ನಿಜವಾಗ್ಲೂ ಅದು ಮುಂಚೆ ಎಲ್ಲೂ ಆಗಿಲ್ಲದೆ ಇರೋ ಟೈಪ್ ಅವ್ರ ಇನ್ವೈಟಿಂದ ಹಿಡಿದು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದೇ ಥರನೇ ಅವ್ರ ಮದುವೆನೂ ಕೂಡ ಅವ್ರ ರಿಸೆಪ್ಷನ್ನು ಕೂಡ ಹಾಗೆ ಬೇರೆ ಬೇರೆ ಥೀಮಲ್ಲಿ ಮಾಡಿ ಆ್ಯಸ್ ಕ್ರಿಯೇಟಿವ್ ಆ್ಯಸ್ ಪಾಸಿಬಲ್ ಆಗಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಓವರ್ ಆಲ್. ಆ್ಯಂಡ್ ಇಟ್ ವಿಲ್ ಬಿ ಅ ವೆರಿ ಫ್ರೆಶ್ ಥೀಮ್ ಆ್ಯಂಡ್ ಕಂಪ್ಲೀಟ್ಲಿ ಮೂವಿ ರಿಲೇಟೆಡ್ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಚೈತನ್ಯ ಸರ್, ನನಗೆ ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ಅವ್ರು ಮಾಡಿರೋದು ಗೊತ್ತು, ಫೋಟೋಶೂಟ್ ವೈರಲ್ ಆಗಿ ತುಂಬ ಬೆಸ್ಟ್ ಕಾಂಪ್ಲಿಮೆಂಟ್ಸ್ಗಳು ಬಂತು. ಸೊ ಥಿಯೇಟ್ರಲ್ಲಿ ಮಾಡಿದ್ದು. ಸೊ ಆ ಪ್ಲ್ಯಾನಿಂಗ್ ಕೂಡ ನಿಮ್ಮದು ಅಂತ ಗೊತ್ತಿರಲಿಲ್ಲ. ಸೊ ಆ ಐಡಿಯಾ ಅವ್ರದ್ದ ಅಥವಾ ನಿಮ್ಮದ ಅನ್ನೋದು? ಇಲ್ಲ, ಆ ಥರ ಮೇನ್ ಐಡಿಯಾಸ್ ಎಲ್ಲ ತರುಣ್ ಸರ್ಗೆ ಕೊಟ್ಟಿದ್ದು. ನಾವು ಇಂಪ್ಲಿಮೆಂಟೇಷನ್ನು ಅದನ್ನು ಹೆಂಗೆ ಮಾಡ್ಬೋದು, ಅವತ್ತಿನ ದಿವಸ ನಿಂತು ಎಲ್ಲ ಹೆಂಗೆ ಔಟ್ಪುಟ್ ಮಾಡ್ಬೋದು ಅನ್ನೋದು ನಮ್ಮ ಸೈಡಿಂದ ಎಫರ್ಟ್ಸ್ ಇತ್ತು. ಬಟ್ ಈ ಥರ ಅವರು ಥಿಯೇಟ್ರಲ್ಲಿ ಮಾಡಬೇಕು, ಶಾರ್ಟ್ಸ್ ಈ ಥರನೇ ಮಾಡಬೇಕು, ಅದನ್ನು ಕೂಡ ತರುಣ್ ಸರೇ ನಿಂತು ಡೈರೆಕ್ಟ್ ಮಾಡಿ ಆ್ಯಂಡ್ ಹೀ ಬಾಟ್ ಔಟ್ ದಟ್ ಫುಲ್ ವಿಡಿಯೋ ಮತ್ತು ಫೋಟೋ ಎಲ್ಲ ಇಟ್ಸ್ ಆಲ್ ದಿಸ್ ಥಿಂಗ್. ಬಟ್ ಪೂರ್ತಿ ಟೀಮ್ ವಿ ಪುಟ್ ಇನ್ ಎಫರ್ಟ್ಸ್ ಆ್ಯಂಡ್ ವಿ ಗಾಟ್ ಇಟ್ ಡನ್. ಸರ್, ಆಗಸ್ಟ್ 10, 11 ಮದುವೆ. ಸೊ ಎಲ್ಲರೂ ಕೂಡ ಗ್ರ್ಯಾಂಡ್, ಯೂಶ್ವಲಿ ಎಲ್ಲರೂ ಅಂದ್ಕೊಂಡಿದ್ರು ಅರಮನೆ ಮೈದಾನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಥವಾ ಬೇರೆ ಬೇರೆ ಕಡೆ ಮಾಡ್ಬೋದು ಅನ್ನೋ, ರೆಸಾರ್ಟ್ಗಳಲ್ಲೆಲ್ಲಾದರೂ ಆಗ್ತಾರೆ ಅಂತ. ಬಟ್ ಅವರು ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವತ್ತು ಮದುವೆ ದಿನ ಅಂದರೆ ರಿಸೆಪ್ಷನ್ ಮತ್ತು ಮದುವೆ ಹೇಗೆ ಕಾಣುತ್ತೆ ನಮಗೆ, ಯಾವ ಥರದ ಥೀಮ್ ಮೇಲೆ ರೆಡಿ ಆಗುತ್ತೆ ಅನ್ನುವಂಥದ್ದು. ಸೊ ವೆನ್ಯೂ ಸೆಲೆಕ್ಷನ್ ಟೈಮಲ್ಲೂ ನಾವು ಸಾಕಷ್ಟು ರೆಸಾರ್ಟ್ಸು ನೋಡಿದ್ವಿ, ಅರಮನೆ ಮೈದಾನನೂ ನೋಡಿದ್ವಿ, ಬಟ್ ಅವ್ರಿಗೆ ಫೈನಲಿ ಪೂರ್ಣಿಮಾ ಪ್ಯಾಲೇಸೇ ಇಷ್ಟ ಆಯಿತು. ಅವ್ರು ಜಾಸ್ತಿ ಜನ ಗೆಸ್ಟ್ ಬರ್ತಾ ಇದ್ದಾರೆ ಊರಿಂದ ಬರೋದ್ರಿಂದ ಎಲ್ಲ ಅಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಪೂರ್ಣಿಮಾ ಪ್ಯಾಲೇಸ್ ಸೆಲೆಕ್ಟ್ ಮಾಡಿದ್ವಿ. ಸೊ ರಿಸೆಪ್ಷನ್ ಥೀಮ್ ನಂಗೆ ಇನ್ನೂ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಅವ್ರು ಅದನ್ನು ಸ್ಪೆಷಲಾಗಿ ಇಟ್ಟಿದ್ದಾರೆ ಆಯಿತಾ. ಆ್ಯಂಡ್ ಡೆಫಿನೆಟ್ಲಿ ಫಿಲ್ಮಿ ಥೀಮಲ್ಲೇ ಇದೆ. ಆ್ಯಂಡ್ ಮದುವೆ ಕೂಡ ಪೂರ್ತಿ ಟ್ರೆಡಿಷ್ನಲಾಗಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಆ ಸೆಟ್ಗಳು ನಾವು ಅಲ್ಲಿ ಯೂಸ್ ಮಾಡ್ತಾ ಇರೋದು ಮುಂಚೆ ಡೆಫಿನೆಟ್ಲಿ ಎಲ್ಲೂ ಸೆಟ್ ನಾವು ಹಾಕಿಲ್ಲ, ಅದನ್ನು 8ಇಂದನೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಪ್ರಿಪ್ರೇಷನ್ ಅಂತೂ ಜೋರಾಗೇ ಇದೆ. ಇಟ್ ವಿಲ್ ಬಿ ಅ ಸರ್ಪ್ರೈಸ್ ಫಾರ್ ಎವ್ರಿಬಡಿ. ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಹೆಂಗೆ ವೈರಲ್ ಆಗಿ ಡಿಫ್ರೆಂಟಾಗಿ ಬಂತು, ಅವ್ರ ರಿಸೆಪ್ಷನ್ ಮತ್ತು ಮುಹೂರ್ತಮು ಅದೇ ಥರ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಬಹುಶಃ ಥೀಮ್ ಬಿಟ್ಕೊಡ್ತಾರೆ ಅಂತ, ಬಟ್ ನೀವು ಹೇಳಲಿಲ್ಲ. ಬಟ್ ಎಷ್ಟು ಜನ ವರ್ಕರ್ಸ್ ಕೆಲಸ ಮಾಡ್ಬೋದು, ಯಾವತ್ತಿಂದ ನೀವು ಕೆಲಸ ಶುರು ಮಾಡೋರಿದ್ದೀರಿ, ಥೀಮ್ ಸಿನಿಮಾ ಸ್ಟೈಲಲ್ಲಿ ಇರುತ್ತೆ ಅಂತಲೂ ಹೇಳಿದ್ರಿ. ಸೊ ಈ ಹಿಂದೆ ನೀವು ಅಂದರೆ ಕಳೆದ 8 ವರ್ಷಗಳಿಂದ ನಿಮ್ಮ ಪಾಣಿಗ್ರಹಣ ಪ್ರೆಸೆನ್ಸ್ ವತಿಯಿಂದ ಸಾಕಷ್ಟು ವೆಡ್ಡಿಂಗ್ಸ್ ಮಾಡಿರ್ತೀರಾ. ಸೊ ಅದಕ್ಕಿಂತ ಇದು ಎಷ್ಟು ವಿಭಿನ್ನವಾಗಿರುತ್ತೆ ಅನ್ನುವಂಥದ್ದು.
ಸೊ 8th ಶುರು ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಎಲ್ಲ ಕಡೆ ವೆಡ್ಡಿಂಗ್ಸ್ ಮಾಡಿದ್ದೀವಿ, ಔಟ್ ಆಫ್ ಬ್ಯಾಂಗ್ಳೂರ್, ರಾಜಸ್ಥಾನ್, ಗೋವಾನಲ್ಲಿ. ಬಟ್ ಅಲ್ಲೂ ಕೂಡ ಎಲ್ಲೂ ಈ ಟೈಪ್ ಸೆಟ್ ಹಾಕಿಲ್ಲ. ಲೈಕ್ ಮ್ಯಾಸಿವ್ ಆಗಿರೋದ್ರಿಂದಗಿಂತ ಜಾಸ್ತಿ ಕ್ರಿಯೇಟಿವ್ ಆಗಿದೆ. ಆ್ಯಂಡ್ ನಾರ್ಮಲ್ ಇರೋದು ಮಂಟಪ ಅಥವಾ ನಾರ್ಮಲ್ ಆಗಿ ರಿಸೆಪ್ಷನ್ ಸ್ಟೇಜ್ ಅಂದರೆ ಅಷ್ಟೊಂದು ರೋಸ್ ಹಾಕಿ ಆ ಥರ ಇಲ್ಲ. ಫುಲ್ ಥೀಮನ್ನು 100% ಇಂಟಿಗ್ರೇಟ್ ಆಗಿದೆ, ಎಲ್ಲೂ ಅಲ್ಲಿ ಇಲ್ಲಿ ಇಲ್ಲದೆ ಇದ್ದಂಗೆ. ತರುಣ್ ಸರ್ಗೆ ಮೇಯ್ನ್ ಇದ್ದಿದ್ದೇನು ಅಂದರೆ ಅವ್ರಿಗೆ ಮದುವೆ ಅಂದರೆ ಮೇಯ್ನ್ ತಾಳಿ ಕಟ್ಟೋದು, ಅದ್ರ ಮೇಲೆ ಫೋಕಸ್ ಇರಬೇಕು. ಅದನ್ನು ಬಿಟ್ಟು 108 ನಡೀತಾ ಇರ್ಬೋದು, ನಡೀತಾ ಇರಬಾರ್ದು ಅಂತ. ಹಾಗೆ ಹಳ್ದಿನಲ್ಲೂ ಕೂಡ ಬೇರೆ ಇವೆಂಟ್ಸಲ್ಲೂ ಅವ್ರಿಗೆ ಮೇಯ್ನ್ ಇವೆಂಟ್ ಮೇಲೆ ಫೋಕಸ್ ಜಾಸ್ತಿ ಇಷ್ಟ, ಜೊತೆ ಥೀಮ್ ಇರಬೇಕು ಅಂತ. ಸೊ ನಾವು ಅದೇ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸರ್, ಈಗ ಮೆಹಂದಿ ಅಂತ ಹೇಳಿದ್ರಿ, ಸೊ ಯಾವ್ಯಾವ್ದು ಅಂದರೆ ಈಗ ರಿಸೆಪ್ಷನಿಗೆ ಬೇರೆ, ವೆಡ್ಡಿಂಗಿಗೆ ಬೇರೆ ಹೇಳಿದ್ರಿ, ಮೆಹಂದಿ ಕಾರ್ಯಕ್ರಮ ಬೇರೆ, ಅದನ್ನು ಹೊರತುಪಡಿಸಿ ಯಾವ್ಯಾವ ಕಾರ್ಯಕ್ರಮಗಳಿರುತ್ತೆ, ನಿಮಗೆ ಏನು ಕೊಟ್ಟಿದ್ದಾರೆ ಚಾರ್ಟು ಅನ್ನೋಂಥದ್ದು? ಸೊ ಮೆಹಂದಿ ಮತ್ತು ಹಳದಿ ಅಷ್ಟು ಅದೇನು ಸೆಲೆಬ್ರೇಷನ್ ಟೈಪ್ ಇಲ್ಲ, ಬರೀ ಫ್ಯಾಮಿಲಿ ಮೆಟ್ಟಿಗೆ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಸೊ ಮೆಹಂದಿ ಹಳದಿ ಇದೆ, ಅವರು ಅದನ್ನು ನೀಟಾಗಿ ಶಾಸ್ತ್ರೋಕ್ತವಾಗೇ ಮಾಡಬೇಕು ಅಂತ, ಅದ್ರ ಜೊತೆ ಬಳೆ ಶಾಸ್ತ್ರ. ಬಟ್ ಇದೆಲ್ಲ ಫ್ಯಾಮಿಲಿ ಈವೆಂಟ್ಸ್, ಬರೀ ಅವ್ರ ಫ್ಯಾಮಿಲಿಯಾಗಿ ಮಾಡ್ಕೊತಾ ಇರೋದು. ಆ ಥರ ವೆನ್ಯೂ ಟೈಪ್ ಏನಿಲ್ಲ, ಅದು ಅಲ್ಲೇ ಇಂಟರ್ನಲಿನೇ ಮಾಡ್ಕೊತಾ ಇದ್ದಾರೆ. ಬಟ್ ಮೇಯ್ನ್ ವೆಡ್ಡಿಂಗ್ ಆ್ಯಂಡ್ ರಿಸೆಪ್ಷನ್ನ ದೇ ಆರ್ ಡೂಯಿಂಗ್ ಇಟ್ ಎಲ್ಲ ಚೆನ್ನಾಗಿ ಮಾಡಿ, ಇದನ್ನು ಚೆನ್ನಾಗಿ ಮಾಡ್ತಾರೆ. ಬಟ್ ದಿಸ್ ಈಸ್ ಫಾರ್ ಎವ್ರಿಬಡಿ, ಆಲ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಹಾಗೆ ಪ್ಲ್ಯಾನ್ ಮಾಡಿರೋದು. ಸರ್, ಈಗ ಒಂದಿಷ್ಟು ಐಟಮ್ಸು ನೀವೇ ಹೇಳ್ದಂಗೆ ರಾಜಸ್ಥಾನ್ ಬೇರೆ ಬೇರೆ ಕಡೆ ಏನೋ ಹೇಳ್ತಾ ಇದ್ರಿ. ಸೊ ತರುಣ್ ಸರ್ ಮದುವೆಗೆ ಐಟಮ್ಸ್ಗಳು ಬೇರೆ ಬೇರೆ ಕಡೆಯಿಂದ ಏನಾದರೂ ತರಿಸೋವಂಥ ಚಾನ್ಸಸ್ ಇದೆಯಾ? ಏನು ತರಿಸ್ತಾ ಇದ್ರೆ ಯೂಶ್ವಲಿ? ನಮ್ಗೆ ಗೊತ್ತಿಲ್ಲ, ಅದು ಸಿನಿಮಾ ಸ್ಟೈಲ್ ಅಂತಂದರೆ ಸೆಟ್ ವರ್ಕ್ಗೆ ಇಲ್ಲೇ ಜನರನ್ನ ಸೇರಿಸಿ ಮಾಡೋದು ಓಕೆ, ಬಟ್ ಹೊರಗಡೆಯಿಂದ ಯಾರಾದರೂ ಬರ್ತಿದ್ದಾರಾ ವರ್ಕ್ ಮಾಡೋದಕ್ಕೆ ಅಥವಾ ಹೇಗೆ? ಇಲ್ಲ, ಆ ಥರ ಏನಿಲ್ಲ, ಎಲ್ಲ ಲೋಕಲಿ ಸೋರ್ಸ್ಡೆ, ಲೋಕಲಿ ಮೇಡೆ, ಪೂರ್ತಿ ಟ್ರೆಡಿಷ್ನಲ್ ವರ್ಕ್ ವೆಡ್ಡಿಂಗಿರೋದು. ರಿಸೆಪ್ಷನ್ಗೆ ಆಬ್ವಿಯಸ್ಲಿ ಸಿನಿಮ್ಯಾಟಿಕ್ ಥೀಮ್ ಅಂತ ಹೇಳಿದ್ದೀನಿ, ಫುಲ್ ಫಿಲಮ್ ಬೇಸ್ಡೇ ಇರೋದು. ಅವರು ವೆರಿ ಗುಡ್ ಡೈರೆಕ್ಟರ್, ಅವ್ರಿಗೂ ಎಲ್ಲ ಅವ್ರು ಪ್ರತಿಯೊಂದು ನೋಡೋದು ಕೂಡ ಲೈಕ್ ಅವ್ರು ಎಲ್ಲಿ ಕೂತ್ಕೊಳ್ತಾರೆ, ಸ್ಟೇಜ್ ಎಲ್ಲಿರಬೇಕು, ಅವ್ರು ಪೂರ್ತಿ ಅದು ಫಿಲಮ್ ಆ್ಯಂಗಲಲ್ಲೇ ಯೋಚನೆ ಮಾಡಿ ಥೀಮ್ ಪ್ರಕಾರನೇ ಪ್ಲ್ಯಾನ್ ಮಾಡಿರೋದು. ಸೊ ಅಷ್ಟೇ. ಸೊ ಎವ್ರಿಥಿಂಗ್ ಇಸ್ ಲೋಕಲಿನೇ ಸೋರ್ಸ್, ಇಲ್ಲಿರೋ ಲೇಬರ್ಸೇ, ಇಲ್ಲಿರೋರೇ ನಾವೆಲ್ಲ ಮಾಡ್ತಾ ಇರೋದು. ಬಟ್ ಸ್ಟಿಲ್ ಆ ಸೆಟ್ ಮಾಡ್ತಾ ಇರೋ ರೀತಿ, ಅದಕ್ಕೆ ಹಾಕ್ತಾ ಇರೋ ಎಫರ್ಟು, ಆ ಲೆವೆಲ್ ಆಫ್ ಡೀಟೇಲಿಂಗ್, ಇಟ್ ಈಸ್ ತುಂಬ ಲೈಕ್ ಅಟ್ ಅ ವೆರಿ ಗುಡ್ ಸ್ಕೇಲ್ ಆ್ಯಂಡ್ ಚೆನ್ನಾಗಿ ಎಫರ್ಟಾಗಿ ಮಾಡ್ತಾ ಇದ್ದೀವಿ. ತುಂಬ ಜನ ಬರ್ತಾರೆ ಅಂತ ಗೊತ್ತು. ಸೊ ನಿಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ಸೆಲೆಬ್ರಿಟೀಸ್ ಯಾರ್ಯಾರು ಅಂತ. ಸೆಲೆಬ್ರಿಟೀಸ್ ಹೆಸರುಗಳನ್ನ ರಿವೀಲ್ ಮಾಡಲಿಲ್ಲ ಅಂದರು, VIP ಮತ್ತು VVIPಸ್ಗಂತ ಅವರು ಕೂತ್ಕೊಳ್ಳೋಂಥ ಸೀಟೆಡ್ ಯಾವ ರೀತಿ ಪ್ಲ್ಯಾನ್ಸ್ ಮಾಡಲಾಗಿದೆ ಅನ್ನೋಂಥದ್ದು? ಸೊ VVIP ಎಂಟ್ರೆನ್ಸ್ಗೆ ಬೇರೆ ಪಾತ್ವೇ ಇಟ್ಟಿದ್ದೀವಿ ಆಬ್ವಿಯಸ್ಲಿ. ಸೊ ಸ್ವಲ್ಪ ಅಲ್ಲಿ ಕ್ರೌಡ್ ಆಗಬಾರ್ದು, ಅವರು ಅರ್ಜೆಂಟಲ್ಲಿರ್ತಾರೆ, ಬಂದು ಹೋಗಬೇಕು, ಆ್ಯಂಡ್ ಅವ್ರಿಗೆ ಸ್ವಲ್ಪ ಸ್ಮೂತಾಗಿರಲಿ ಅಂತ. ಸೊ ಡೈನಿಂಗ್ ಸೆಕ್ಷನ್ ಅವ್ರಿಗೆ ಸ್ವಲ್ಪ ಸಪ್ರೇಟಾಗಿರುತ್ತೆ. ಆಮೇಲೆ ಸ್ಟೇಜ್ ಎಂಟ್ರಿ ಅವ್ರಿಗೆ ಈಸಿ ಆ್ಯಕ್ಸಸ್ ಇರುತ್ತೆ ಬಂದು ಹೋಗಿ ಮಾಡೋದಕ್ಕೆ. ಆಮೇಲೆ ಜನರಲ್ ಕ್ರೌಡ್ಗೆ ಕೂಡ ಬೇರೆ ಆ್ಯಕ್ಸಸ್ ಇರುತ್ತೆ. ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಆ ಥರ ಅಷ್ಟು ಡಿಫ್ರೆನ್ಸ್ ಇಲ್ಲ ಬಿಟ್ವೀನ್ VIP ಗೆಸ್ಟ್ ಕೌಂಟು ಮತ್ತು ನಾರ್ಮಲ್ ಗೆಸ್ಟ್ ಅಂತ. ಅವ್ರು ಇಬ್ಬರಿಗೂ ಸೇಮ್ ಪ್ರಯಾರಿಟಿನೇ ಕೊಟ್ಟಿದ್ದಾರೆ. ಜಸ್ಟ್ ಎಂಟ್ರಿ ಮಾತ್ರ ಬೇರೆ ಕಡೆಯಿಂದ ವಿತ್ ಸ್ವಲ್ಪ ಬೌನ್ಸರ್ಸ್ ಇಟ್ಟು, ಸೆಕ್ಯೂರಿಟಿ ಇಟ್ಟು, ಈಸ್ ಆಫ್ ಫ್ಲೋಗ್ ಮಾಡಿದ್ದೀವಿ ಅಷ್ಟೇ. ನಿಮಗೆ ಎಷ್ಟು ಜನ ಬರ್ಬೋದು ಅಂತ ಹೇಳಿದ್ದಾರೆ ಸರ್? ಜೊತೆಗೆ ಫುಡ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಗಮನಕ್ಕಿದೆಯಾ ಯಾವ್ಯಾವ ಥರ ಫುಡ್ ಇರ್ಬೋದು ಮದುವೆಯಲ್ಲಿ ಅಂತ? ಸೊ ಅವ್ರ ರಿಸೆಪ್ಷನ್ಗೆ ಮೆನು ಕೂಡ ಅವರೇ ತುಂಬ ಪ್ಲ್ಯಾನ್ ಮಾಡಿ ಕೂತಿ, ನಾವು ಕೇಟರರ್ಸ್ ಜೊತೆ ಮಾತಾಡಿ ಹಾಗೆ ಬೇಕು ಹಿಂಗೆ ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಐ ಥಿಂಕ್ ಈವನ್ ರಿಸೆಪ್ಷನ್ ಊಟ ಕೂಡ ತುಂಬ ಚೆನ್ನಾಗಿದೆ, ಅವ್ರದ್ದು ವೆರೈಟಿಯಾಗಿ ಮಾಡಿದ್ದೀವಿ. ಆಮೇಲೆ ಬೇರೆ ಬೇರೆ ಥರ ಎಲ್ಲ ವಿಭಿನ್ನ ಶೈಲಿಗಳದೆಲ್ಲ ಇನ್ಕ್ಲೂಡ್ ಮಾಡಿ ನಾವು ರಿಸೆಪ್ಷನ್ ಮೆನ್ಯೂ ಪ್ರಿಪೇರ್ ಮಾಡಿದ್ದೀವಿ. ನಾವು ಇವಾಗ ಅಂದ್ಕೊಂಡಿರೋದು ಒಂದು 2500 ರಿಸೆಪ್ಷನ್ಗೆ ಅಂತ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಬಟ್ ಅವತ್ತಿನ ದಿವಸ ಹೇಳೋಕ್ಕಾಗಲ್ಲ ಯಾರು ಹೆಂಗಿರ್ತಾರೆ ಅಂತ. ಮದುವೆಗೆ ಇನ್ನೂ ಅಷ್ಟು ಇದಿಲ್ಲ, ಸ್ವಲ್ಪ ಗೆಸ್ಟ್ ಕೌಂಟ್ ಕಡಿಮೆ ಇರುತ್ತೆ. ರಿಸೆಪ್ಷನ್ಗೆ ಯೂಶಲಿ ಬಂದಿರ್ತಾರೆ. ಸೊ ಆ ಥರ ಪ್ಲ್ಯಾನ್ ಆಗಿರೋದು. ನೀವೆಷ್ಟು ಕ್ಯೂರಿಯಸ್ ಆಗಿ ಕಾಣ್ತಿದ್ದೀರಾ? ಯಾಕಂದರೆ ನಾವು ಸಿನಿಮಾದಲ್ಲಿ ನೋಡಿದ್ವಿ ಸರ್ಗೆ, ರಾಬರ್ಟ್ ಇರ್ಲಿ, ಚೌಕ ಕಾಟೇರ ಸಿನಿಮಾದಲ್ಲಿ ಅವ್ರ ಕ್ರಿಯೇಟಿವಿಟಿನ. ಸೊ ಅವ್ರ ಥಾಟ್ಸನ್ನು ಹೇಳಿದಾಗ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಸೊ ಪ್ರೀ ವೆಡ್ಡಿಂಗ್ ಫೋಟೋಶೂಟಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದ್ದೀರಾ. ಸೊ ಇದೆಲ್ಲ ವರ್ಕ್ ಹೇಗೆ ನಡೀತಾ ಇದೆ, ತರುಣ್ ಸರ್ ಏನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು? ಸೊ ಅದೇ, ಅವರು ಎಲ್ಲದಕ್ಕೂ ಥೀಮ್ ಜಾಸ್ತಿ ಇಷ್ಟಪಡ್ತಾರೆ ಆ್ಯಂಡ್ ಎಲ್ಲದರಲ್ಲೂ ಡೀಟೇಲಿಂಗ್ ಇರುತ್ತೆ. ಬಟ್ ಅವರು ಆ ಥರ ಇಲ್ಲ, ಲೈಕ್ ನಮಗೂ ಸಾಕಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಹೀಗೆ ಹಾಗೆ ಅಂತ ಜಾಸ್ತಿ ಪ್ರೆಷರ್ ಆ ಥರ ಎಲ್ಲ ಇಲ್ಲ. ಬಿಕಾಸ್ ನಾನು ಬೇರೆ ಕಡೆ ವರ್ಕ್ ಮಾಡಿದಾಗ ನಾರ್ಮಲ್ ಇದ್ದಾಗಲೂ ಆ ಥರ ಇರುತ್ತೆ. ಬಟ್ ಇವರಿಲ್ಲ, ಅವ್ರು ಆ ಥರ ಥೀಮ್ ಬೇಕು ಅಂತ ಹೇಳಿ ಹೀಲ್ ಜಸ್ಟ್ ಎಕ್ಸ್ಪೆಕ್ಟ್ ನಾವು ಆ ಥೀಮ್ ಪ್ರಕಾರ ಮಾಡಿ, ಸ್ವಲ್ಪ ಕ್ರಿಯೇಟಿವ್ ಯುನೀಕಾಗಿ ಮಾಡಿ, ನಾವು ಒಂಚೂರು ಪ್ರಾಸೆಸ್ ಹಾಕಿದ್ರು ಅವ್ರು ತುಂಬ ಥಾಟ್ಸು ಮತ್ತು ತುಂಬ ಐಡಿಯಾಸ್ ಕೊಡ್ತಾರೆ. ಅದರಿಂದ
ಅದರಿಂದ ಇಡೀ ಪ್ರಾಸೆಸ್ ಚೆನ್ನಾಗಿ ಬಂದಿದೆ. ನಾವು ಪೂರ್ತಿ ಟೀಮ್ ಎಕ್ಸೈಟೆಡ್ ಆಗಿದ್ದೀವಿ. ಆಲ್ರೆಡಿ ಶುರು ಆಗಿದೆ ಪ್ರಿಪ್ರೇಷನ್ಸ್ ಎಲ್ಲ. ನಾಳೆ ಅವ್ರ ಮನೆ ಪೂಜೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೇ ಎಲ್ಲರೂ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಸೇಮ್. ಚೈತನ್ಯ ಸರ್, ಈ ವೆಡ್ಡಿಂಗ್ ಪ್ಲಾನ್ಸ್ ಅಂತ ಬಂದಾಗ ಸೊ ಮಂಟಪ ರೆಡಿ ಮಾಡೋದಾಗಿರಲಿ, ಗೆಸ್ಟ್ಗಳು ಹೋಗೋ ಬರೋದು ಮತ್ತು ಫುಡ್ದು ಹೇಳಿದ್ದೀನಿ, ಇದನ್ನು ಹೊರತುಪಡಿಸಿ ನಿಮ್ಮ ಒಂದು ಕಸ್ಟಡಿಗೆ ಅಥವಾ ನಿಮ್ಮ ಜವಾಬ್ದಾರಿ ಏನೆಲ್ಲ ಇರುತ್ತೆ, ಏನೇನು ಮಾಡಬೇಕಾಗತ್ತೆ ಒಂದು ಪ್ಲಾನಿಂಗನ್ನು ತೊಗೊಂಡಾಗ ಅನ್ನೋಂಥದ್ದು? ಸೊ ನಾವು ವೆಡ್ಡಿಂಗ್ ಪ್ಲಾನಿಂಗ್ ಅಂದರೆ ನಾವು ಸ್ಟಾರ್ಟಿಂಗ್ ಗೆಸ್ಟ್ ಕೌಂಟಿಂದ ಹಿಡಿದು ಎಷ್ಟು ಜನ ಬರ್ತಾರೆ, ಅವರು ಕೇಟ್ರಿಂಗು, ಅವ್ರಿಗೆ ಅಕಾಮಿಡೇಷನ್ನು, ಅವ್ರ ಗೆಸ್ಟ್ ಬಂದಾಗ ಪಿಕಪ್ಪು ಮತ್ತು ಡ್ರಾಪು, ಇಲ್ಲಿ ಅವ್ರನ್ನ ಹೆಂಗೆ ರಿಸೀವ್ ಮಾಡ್ತಾರೆ, ಇಲ್ಲಿ ವೆಲ್ಕಮ್ ಹಾಸ್ಟಸ್ಸು, ಬೌನ್ಸರ್ಸು, ಕ್ಯಾಮ್ರಾಸು, ಫೋಟೋಗ್ರಾಫರ್ಸು, LED ಸ್ಕ್ರೀನು ಆ್ಯಂಡ್ ಎವ್ರಿಥಿಂಗ್. ಬೇಸಿಕ್ಲಿ ವೆಡ್ಡಿಂಗ್ ಕಪಲ್ ಅಥವಾ ಅವ್ರ ಫ್ಯಾಮಿಲಿಗೆ ಅವತ್ತು ಮಜಾ ಮಾಡೋ ಟೈಪ್ ಇರಬೇಕು, ಅವ್ರು ಖುಷಿಯಾಗಿರಬೇಕು, ಅವ್ರಿಗೆ ಇದ್ರ ಸ್ಟ್ರೆಸ್ ಇರಬಾರ್ದು, ಚೌಲ್ಟ್ರಿ ಹೆಂಗಿದೆ ಇಲ್ಲ, ಅದು ರೆಡಿ ಆಗಿದೆಯಾ ಇಲ್ವಾ. ಸೊ ಅದನ್ನು ನಾವು ವೆಡ್ಡಿಂಗ್ ಪ್ಲಾನರ್ಸ್ ಆಗಿ ಪೂರ್ತಿ ನೋಡ್ಕೊತೀವಿ. ಹೇಗೆ ಕಾಣಿಸ್ತಾರೆ ಸರ್? ನಮಗೊಂದು ಕ್ಯೂರಿಯಾಸಿಟಿ ಇದೆ. ಅವ್ರು ಕಾಸ್ಟ್ಯೂಮ್ ಡಿಸೈನರ್ನೆಲ್ಲರನ್ನೂ ಮಾತಾಡ್ಸಿದ್ವಿ. ಸೊ ಅವರು ಸ್ಟೇಜ್ ಮೇಲೆ ಬಂದಾಗ ಯಾವ ಥರ ಲುಕ್ಕಲ್ಲಿ ಕಾಣ್ಬೋದು, ಒಂಚೂರು ಏನಾದರೂ ಬಿಟ್ಕೊಡೋದಾದರೆ ಹೇಗೆ ಕಾಣ್ಬೋದು ತರುಣ್ ಸರ್ ಮತ್ತು ಸೋನಲ್ ಅನ್ನೋವಂಥದ್ದು? ಅವರು ಅದನ್ನು ತುಂಬ ಕ್ಲೋತ್ಸ್ ಡಿಸೈನರ್ಸ್ ಜೊತೆನೂ ತುಂಬ ನಾವು ಡಿಸ್ಕಷನ್ಸ್ ಮಾಡಿ ಕಲರು ಥೀಮ್ ಅಂತೆಲ್ಲ ಡಿಸೈಡ್ ಮಾಡಿದ್ದೀವಿ. ಫ್ರೆಶ್ ಲುಕ್ ಇರುತ್ತೆ. ನಾನು ಹೇಳ್ದಂಗೆ ಸಿನಿಮ್ಯಾಟಿಕ್ ಥೀಮ್ ಇರುತ್ತೆ. ಸೊ ರಿಸೆಪ್ಷನ್ ಸಿನಿಮ್ಯಾಟಿಕ್ ಥೀಮು, ಮುಹೂರ್ತಮಲ್ಲಿ ಟ್ರೆಡಿಷನ್ ಥೀಮ್ ಇರುತ್ತೆ ಅಷ್ಟೇ. ಇಲ್ಲ ಅಷ್ಟೇ ಸದ್ಯಕ್ಕೆ. ಸೆಲೆಬ್ರಿಟಿಗಳು ಹೊರಗಡೆಯಿಂದ ಯಾರಾದರೂ ಬರೋರಿದ್ದಾರೆ? ಯಾಕಂದರೆ ಪಿಕಪ್ ಡ್ರಾಪ್ ಬಗ್ಗೆ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಫ್ಲೈಟಲ್ಲಿ ಬರುವಂಥ ಸೆಲೆಬ್ರಿಟೀಸ್ ಯಾರಾದರೂ ಇದ್ದಾರಾ? ಅದ್ರ ಬಗ್ಗೆ ಏನಾದರೂ ಇದ್ದಾರೆ, ಬಟ್ ನಂಗೆ ಇನ್ನೂ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ, ಅವರೇ ಬಂದಾಗ ಅಥವಾ ಅವ್ರ ಪ್ರೈವಸಿಗೋಸ್ಕರ. ಬಟ್ ಇದ್ದಾರೆ, ಸಾಕಷ್ಟು ಸೆಲೆಬ್ರಿಟೀಸ್ ಇದ್ದಾರೆ. ಔಟ್ ಆಫ್ ಬ್ಯಾಂಗ್ಳೂರಿಂದ ಬರ್ತಾ ಇರೋರು ಇದ್ದಾರೆ. ಪಿಕಪ್ಸ್, ಡ್ರಾಪ್ಸು, ಏರ್ಪೋರ್ಟ್ ಪಿಕಪ್ಸ್ ಎಲ್ಲ ಇದೆ. ಬಟ್ ನೀವು ಬಂದಾಗ ನೀವು ನೋಡ್ಬೋದು. ಸೊ ನಿಮ್ಮ ಒಂದು ವೆಡ್ಡಿಂಗ್ ಪಾಣಿಗ್ರಹಣದ ಬಗ್ಗೆ ಹೇಳೋದಾದರೆ ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀರಾ? ಸೊ ಹಿಂದೆ ಯಾರಿಗಾದ್ರೂ ಸೆಲೆಬ್ರಿಟೀಸ್ ಮದುವೆ ಒಪ್ಕೊಂಡಿದ್ರಾ, ಅಥವಾ ಇದು ನಿಮಗೆ ಫಸ್ಟ್ ಆಗಿದ್ರೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಮಾಡೋದಕ್ಕೆ ಅನ್ನೋಂಥದ್ದು? ಸೊ ನಾವು ಪಾಣಿಗ್ರಹಣ ವೆಡ್ಡಿಂಗ್ಸ್ 2016 ಮಾಡ್ತಾ ಇದ್ದೀವಿ. ಬೇರೆ ಸೆಲೆಬ್ರಿಟಿ ವೆಡ್ಡಿಂಗ್ಸ್ಗೆ ನಾವು ಸೆಕೆಂಡ್ ವೆಂಡರಾಗಿ ಮಾಡಿದ್ವಿ, ಅಂದರೆ ಪ್ಲ್ಯಾನರ್ ಬೇರೆಯವರಾಗಿ, ಅದಕ್ಕೆ ನಾವು ಡೆಕೋರೇಟರಾಗಿ ಮಾಡಿದ್ವಿ. ಬಟ್ ಇವಾಗ ನಾವು ಒಂದು 2 ವರ್ಷದಿಂದ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ದೀವಿ. ಸೊ ಇವ್ರ ವೆಡ್ಡಿಂಗ್ ಡೆಕೋರೇಷನ್ ಪೂರ್ತಿ ನಾವೇ ಮಾಡ್ಬೋದು. ಸೊ ಆ ಥರ ಆಗಿ, ಸೊ ಯಾ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್. ಆಮೇಲೆ ಅಷ್ಟೇ ಮ್ಯಾಮ್, ವಿ ಆರ್ ಎಕ್ಸೈಟೆಡ್. ಇಲ್ಲ, ಈಗ ಸ್ಟೇಜ್ಗೆ ಡೆಕೋರೇಷನ್ಗೆ ಹೂವುಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬರುತ್ತಾ, ಅಥವಾ ಎಲ್ಲಿ ಸರ್ ಅದ್ರ ಬಗ್ಗೆ ಏನಾದರೂ? ಹೂವು ಬೇಸಿಕ್ಲಿ ಆಲ್ ಓವರ್ ದ ಕಂಟ್ರಿ ಎಲ್ಲಿಂದಾದರೂ ಬೆಂಗಳೂರಿಂದನೇ ಹೋಗುತ್ತೆ. ಸೊ ನಾವು ರಾಜಸ್ಥಾನ್, ಗೋವಾನಲ್ಲಿ ವೆಡ್ಡಿಂಗ್ಸ್ ಮಾಡಿದಾಗಲೂ ಬ್ಯಾಂಗ್ಳೂರಿಂದನೇ ತೊಗೊತೀವಿ. ಸೊ ಬೆಂಗಳೂರಲ್ಲೇ ಎಲ್ಲ ಹೂಗಳು ಸಿಗೋದು. ಸೊ ಇವ್ರ ವೆಡ್ಡಿಂಗಿಗೂ ಅಷ್ಟೇ, ಇಟ್ ಇಸ್ ಒನ್ ಆಫ್ ದ ಫಸ್ಟ್ ಮುಹೂರ್ತಮ್ ಸೀಸನ್ಗೆ ಆಗಸ್ಟಲ್ಲಿ. ಸೊ ಎಲ್ಲ ಬೆಂಗಳೂರಿಂದನೇ ಸೋರ್ಸ್ಡ್ ಫ್ಲವರ್ಸ್. ಪ್ಯಾಕೇಜ್ ಬಗ್ಗೆ ಏನಾದರೂ ರಿವೀಲ್ ಮಾಡ್ತೀರಾ? ಇಲ್ಲ ಆ ಥರ ಪ್ಯಾಕೇಜ್ ಅಂತ ಏನಿಲ್ಲ. ಆಬ್ವಿಯಸ್ಲಿ ತುಂಬ ಇದೆ. ನನಗೆ ಲೈಕ್ ಕೆಲವುದ್ರಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ, ಕೆಲವುದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಬಟ್ ಮೋರ್ ದೆನ್ ಪ್ಯಾಕೇಜ್ ಆ್ಯಂಡ್ ಸೀಯಿಂಗ್ ಇಟ್ ಆಸ್ ಎನಿಥಿಂಗ್ ಇನ್ ಟರ್ಮ್ಸ್ ಆಫ್ ಮಾನಿಟ್ರಿ, ನಮಗೆಲ್ಲರಿಗೂ ಖುಷಿ. ಲೈಕ್ ನನಗೂ ತುಂಬ ಖುಷಿ ಆಯಿತು ಅವ್ರ ಮದುವೆ ಅನೌನ್ಸ್ ಆದಾಗ, ಆಮೇಲೆ ಅವ್ರ ಟೀಮ್ ಅವ್ರನ್ನ ನಾವು ಹೋಗಿ ಮಾತಾಡಿಸಿದಾಗ ಅವ್ರು ಮಾತಾಡಿದ್ದು ಎಲ್ಲ. ಸೊ ವಿ ಆರ್ ಮೋರ್ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ನಮ್ಮ ಫಿಲಮ್ ಇಂಡಸ್ಟ್ರಿಯಿಂದ ಯಾರ್ಯಾರು ಬರ್ತಾರೆ, ಹೆಂಗಿರುತ್ತೆ ಅಂತ. ದಟ್ ಈಸ್ ಮೋರ್ ಎಕ್ಸೈಟಿಂಗ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚೇತನ್ ಸರ್ ಮಾತುಗಳಾಗಿತ್ತು. ಅವರು ಚೌಕ ರಾಬರ್ಟ್ ಕಾಟೇರದಲ್ಲಿ ಫಸ್ಟ್ ಲುಕ್ಕು ಅಥವಾ ಒಂದು ಪೋಸ್ಟರು, ಟೀಸರ್ ಅಂತ ಬಿಡ್ತಾ ಇದ್ರು. ನಾವೆಲ್ಲರೂ ಎಕ್ಸೈಟೆಡ್ ಆಗಿ ನೋಡ್ತಿದ್ವಿ. ಸಿನಿಮಾ ಹಿಂಗೆ ಇರುತ್ತೆ, ಹಿಂಗಿರ್ಬೋದು ಅಂತ ಒಂದು ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು. ತರುಣ್ ಸರ್ ಬಹುಶಃ ಹೇಳಿರ್ತಾರೆ, ಅವ್ರಿಗೆಲ್ಲನೂ ಗೊತ್ತಿರುತ್ತೆ. ಬಟ್ ಅವ್ರು ಏನೂ ಈಗಲೇ ರಿವೀಲ್ ಮಾಡಬಾರ್ದು, ಒಂದು ಕ್ಯೂರಿಯಾಸಿಟಿ ಇರಬೇಕು. ಇಲ್ಲಿವರೆಗೂ ಯಾರೂ ಮಾಡದೇ ಇರೋವಂಥದ್ದು ಸೆಟ್ಟು ಒಂದು ಸ್ಟೇಜನ್ನ ನಾವು ನೋಡ್ಬೋದು ಅಂತ. ನೋಡೋಣ ಯಾವ ರೀತಿ ಇರುತ್ತೆ. ಚೈತನ್ಯ ಸರ್ ಆ್ಯಂಡ್ ಅವ್ರ ಟೀಮು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ತರುಣ್ ಸುಧೀರ್ ಮತ್ತು ಸೋನಾಲ್ ಹೇಗೆ ಕಾಣ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ ಜೊತೆಗೆ ನಾನು ಇದನ್ನು ಪಾಣಿಗ್ರಹಣ ವೆಡ್ಡಿಂಗ್ಸ್ ಇದು ಸೆಕೆಂಡ್ ಬ್ರಾಂಚ್ ಅಂತೆ ಇವರದು. ಸೊ ಕಳೆದ 8 ವರ್ಷಗಳಿಂದ ಇವರು ಫೀಲ್ಡಲ್ಲಿದ್ದಾರೆ. ಒಂದು ಬ್ರ್ಯಾಂಡೆಡ್ ಸಂಸ್ಥೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಫಸ್ಟ್ ಒಂದು ಸ್ಟಾರ್ಟಪ್ ಶುರು ಮಾಡಿರ್ತಾರೆ, ಅದು ಸೆಕೆಂಡ್ ವೆಂಚರು ಅಥವಾ ಸೆಕೆಂಡ್ ಬ್ರಾಂಚ್ ಅಂತ ಓಪನ್ ಮಾಡಿದಾಗ ಫೀಲ್ಡಲ್ಲಿ ಸೆಲೆಬ್ರಿಟಿಗಳಿಗೆ ಅವ್ರು ವೆಡ್ಡಿಂಗ್ ಪ್ಲಾನ್ ಮಾಡದೇ ಇರ್ಬೋದು, ಬೇರೆ ಬೇರೆಯವ್ರಿಗೆ ಮಾಡಿರ್ತಾರೆ. ಒಳ್ಳೆ ಹೆಸರು ಸಂಪಾದನೆ ಮಾಡಿರೋದಕ್ಕೆ ಇವತ್ತು ಕನ್ನಡ ಚಿತ್ರರಂಗದ ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಅವರ ಮದುವೆಗೆ ಪ್ಲಾನ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ನೋಡೋಣ ಆಗಸ್ಟ್ 10, 11 ಚೈತನ್ಯ ಅವ್ರ ಟೀಮ್ ಯಾವ ರೀತಿ ಬೆಸ್ಟ್ ವರ್ಕ್ ಕೊಟ್ಟಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ನಾವು ಕೂಡ ನಮ್ಮ ಸಂಸ್ಥೆ ಮೂಲಕ ಒಂದು ಔಟ್ಲುಕ್ಕನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದಾಗಿತ್ತು ಚೈತನ್ಯ ಅವರ ಸ್ಪೆಷಲ್ ಮಾತುಕತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.